ಓಕೆ, ಇನ್ನು ಈ ಸಿನಿಮಾ ಸರ್ ಮೇಲ್ನೋಟಕ್ಕೆ ನೋಡ್ತಾ ಹೋದರೆ, ಸ್ಟಾರ್ ಕ್ಯಾಸ್ಟ್ ನೋಡ್ತಾ ಇದ್ರೆ ಎಲ್ಲ ಹೊಸಬ್ರು ಅಂತ ಅನ್ಸುತ್ತೆ. ನಿರ್ದೇಶಕನ ಹೆಸರು ಕೇಳಿದ್ರು ಕೂಡ ಹೊಸಬ ಅಂತ ಅನ್ಸುತ್ತೆ. ಆದರೆ ತಂತ್ರಜ್ಞರ ವಿಚಾರಕ್ಕೆ ಬಂದರೆ, ನೀವು ಆಗಲೇ ಹೇಳ್ದಂಗೆ ದೊಡ್ಡ ದೊಡ್ಡ ತಂತ್ರಜ್ಞರು ನಿಮ್ಮನ್ನು ಸೇರಿ ದೊಡ್ಡ ದೊಡ್ಡ ತಂತ್ರಜ್ಞರಿದ್ದಾರೆ. ಆದರೆ ನೀವು ಇಷ್ಟೊಂದು ಈ ಸಿನಿಮಾಗೆ ನಿಂತ್ಕೋಬೇಕು ಅಂತ ಹೇಳಿದ್ರೆ ನಿರ್ದೇಶಕನ ಮೇಲೆ ಅಷ್ಟು ನಂಬಿಕೆ ಇರಬೇಕು, ನಿರ್ದೇಶಕನ ಕೆಲಸದ ಮೇಲೆ ಅಷ್ಟು ನಂಬಿಕೆ ಇರಬೇಕು. ನಿಮ್ಮ ಶಿಷ್ಯ ಅಂತ ಹೇಳಿದ್ರಿ, ಆತನನ್ನು ನೀವು ನೋಡ್ಕೊಂಬಂದಂತಹ ರೀತಿ, ಆತನ ಕೆಲಸ, ಅದ್ರ ಬಗ್ಗೆ ಮಾತಾಡೋದಾದರೆ ಒಬ್ಬ ನಿರ್ದೇಶಕ ಆಗಿ ಅಭಿ ಅವರು ಯಾವ ಮಟ್ಟಕ್ಕೆ ಈ ಸಿನಿಮಾ ಮೂಲಕ ನಿಲ್ತಾರೆ ಅಂತ? ನಮಗೆ ಅಭಿ ನಮ್ಮ ಬಾಯಿ ಮಾತಿನಲ್ಲಿ ಶಿಷ್ಯ ಅಂತ ಬರುತ್ತೆ ಹೊರತು ಜ್ಞಾನದಲ್ಲಲ್ಲ. ಅಭಿ ಓದ್ಕೊಂಡಿದ್ದಂಥ ಹುಡುಗ, ಆ ಭಾಗದಲ್ಲಿ ಎಜುಕೇಷನ್ ಮಾಡಿಕೊಂಡು ಒಂದು ಟೀಚರ್ ಕೆಲಸಕ್ಕೆ ಹೋಗ್ತಾ ಇದ್ದಂಥ, ಅಂದರೆ ಆಗ್ತಾನೆ ಎಜುಕೇಷನ್ ಮುಗಿಸಿ ಟೀಚರ್ ಕೆಲಸಕ್ಕೆ ಹೋಗ್ತಾ ಇದ್ದವನು. ನಾನು ಸೂರ್ಯ ಅವ್ರ ಹತ್ರ ಅಭಿನ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಸೇರ್ಸಕ್ಕೆ ಹೋದಾಗ ಸೂರ್ಯ ಅವ್ರು ಹೇಳಿದ್ದಷ್ಟೇ, ಮೇಸ್ಟ್ರುಗಳನ್ನ ನಾವು ಹೆಂಗ್ರಿ ಶಿಷ್ಯನ ಥರ ಇಟ್ಕೊಳೋದು ಅಂತ. ಇಲ್ಲ, ಹೆಂಗೆ ನಾವು ಕೆಲಸ ಹೇಳ್ಕೊಡೋದು ಅಂತ. ಬಟ್ ಇಲ್ಲ, ಆಮೇಲೆ ಅವರು ಬರವಣಿಗೆನ ನೋಡಿದ್ರು, ಇಲ್ಲ ಏನೋ ಮಾಡ್ತಾನೆ ಇವನು ಅಂತ. ಮತ್ತು 6 ತಿಂಗಳು ಮಾಡಿ 7ನೇ ತಿಂಗಳಿಗೆ ನಾನು ಡೈರೆಕ್ಟ್ರ್ ಆಗ್ತೀನಿ ಅಂತ ಓದೋನಲ್ಲ. ಸೂರಿ ಹತ್ರ ಕೆಲಸ ಹೆಂಗೆ ಕಲಿತಾ ಹೋದ ಅಂದರೆ ಬರೋಬ್ಬರಿ 10 ವರ್ಷ ಕೆಲಸ ಕಲಿತ. ದೊಡ್ಡ ಮನೆ ಹುಡುಗ, ಕೆಂಡೆ ಸಂಪಿಗೆ, ಟಗರು, ಇನ್ನೊಂದು ಯಾವುದು ಸಲಗ, ಅಲ್ಲಿಂದ ಬಂದಮೇಲೆ ಸಲಗ, ಒಂದಷ್ಟು ಚಿತ್ರಗಳಿಗೆ ಕೋ ಡೈರೆಕ್ಟ್ರಾಗಿ ಕೆಲಸ ಮಾಡಿ ಎಡಿಟಿಂಗಲ್ಲಿ ಕೂತ್ಕೊಂಡು ಅದನ್ನು ಎಡಿಟಿಂಗ್ ಫಾರ್ಮ್ಯಾಟ್ನ ಲೈನಪ್ ಮಾಡಿಕೊಂಡು ಡೈರೆಕ್ಟ್ರಿಗೆ ಯಾವಾಗಲೂ ಜೊತೆಗೆ ನಿಂತ್ಕೊಂಡು ಕೆಲಸ ಮಾಡಿದವನು, ಕೆಲಸ ಕಲ್ತವನು. ಸೊ ಇದು ನಿಮಗೆ 2 ಥರದ್ದು ನಿರ್ದೇಶಕರ ಹತ್ರನೂ ಕೆಲಸ ಈ ಥರ ಇರುತ್ತಾ ಎಲ್ಲ ಮಾಡಿ. ಸಲಗಾಲಿ ದುನಿಯಾ ವಿಜಿ ಕೆಳಗಡೆ ಕೆಲಸ ಮಾಡಿದ್ದು, ಇನ್ನು 10 ವರ್ಷ ಸೂರ್ಯ ಅವ್ರ ಹತ್ರ ಕೆಲಸ ಮಾಡಿದ್ವಿ. ಸೊ ಅಲ್ಲಿ ಆ ಸಿನಿಮಾ ಗ್ರಾಮರ್ ಅನ್ನೋದನ್ನು ಕಲ್ತ್ಬಿಟ್ಟಾಗ ನಾನು ಹೇಳೋದು, ಕೋ ಡೈರೆಕ್ಟರ್ ಆಗಿರೋದು ದೊಡ್ಡದಲ್ಲ. ನಿರ್ದೇಶಕ 100% ಸರಿಗಳು ಮಾಡೋಕ್ಕೆ ಸಾಧ್ಯನೇ ಇಲ್ಲ. 98 ಸರಿಗಳು ಮಾಡಿದ್ರೂ 2 ತಪ್ಪುಗಳು ಮಾಡ್ತಾನೆ. ಆ 2 ತಪ್ಪುಗಳನ್ನಾದರೂ ಎಚ್ಚರಿಸ್ಬೇಕು. ಇದು ರಿಪೀಟ್ ಆಗ್ತಾ ಇದೆ ಸರ್ ಸೀನು, ಈ ಸೀನ್ ಯಾಕೋ ಹೊಡಿತಾ ಇದೆ ಸರ್, ಇದನ್ನೆಲ್ಲೋ ಬಂದಿದೆ ಸರ್, ಇದನ್ನೆಲ್ಲ ನಾವು ನಿರ್ದೇಶಕರ ಜೊತೆ ಚರ್ಚೆ ಮಾಡಬೇಕು. ಸೊ ಕೋ ಡೈರೆಕ್ಟ್ರಾಗಿ ಆ ಕೋ ಡೈರೆಕ್ಷನ್ ಕೆಲಸನ ಅಷ್ಟು ಚೆನ್ನಾಗಿ ಮಾಡೋದು. ಟಗರು ಸಿನಿಮಾ ಮಾಡಿದಾಗ ಧೈರ್ಯವಾಗಿ ಆರಾಮಾಗಿದ್ದರು ಸೂರಿ ಸರ್. ಏನೇ ಸ್ಕ್ರೀನ್ ಪ್ಲೇ, ಎಡಿಟಿಂಗು ಅದೆಲ್ಲನೂ ಮಾಡಿದ್ರು ನನಗೆ ಅಭಿ ಇದ್ದಾನೆ ಅನ್ನೋ ಒಂದು ಧೈರ್ಯ ಇತ್ತು. ಸೊ ಸಲಗಾನಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ರು. 2 ಪ್ರೂವ್ಡ್ ಸಿನಿಮಾಗಳು. ಅದಲ್ಲದೆ ಕೆಂಡ ಸಂಪಿಗೆಯಲ್ಲಿ ಒಂದಷ್ಟು ಕ್ಯಾಂಡಿಡ್ ಶೂಟುಗಳು ಸಿಕ್ಕಾಪಟ್ಟೆ ಆಗಿತ್ತು. ಅದು ಹೊಸಬನ್ನು ಇಟ್ಕೊಂಡೇ ಮಾಡಿದಂಥ ಚಿತ್ರ, ನಮ್ಮ ವಿಕ್ಕಿ ಕೆಂಡ ಸಂಪಿಗೆ ಹೀರೋನ. ಸೊ ಆ ಸಿನಿಮಾನು ನಿಲ್ತು, ಜನರ ಮನಸ್ಸಲ್ಲಿ ನಿಲ್ತು. ಸೊ ಯಾಕೆ ಆಗಬಾರ್ದು ಅಂದ್ಬಿಟ್ಟು ಈಗ ಅಭಿ ಬಂದಿದ್ದು. ಅಂದರೆ ನೀವು ಶಿಷ್ಯ ಅಂದ್ರಲ್ಲ, ಹೌದು, ಬಾಯಿ ಮಾತಲ್ಲಿ ಶಿಷ್ಯನೇ. ಆದರೆ ಅವರು ಸಿನಿಮಾ ಕಲ್ತಿರೋದ್ರಲ್ಲಿ, ಸಿನಿಮಾ ಮಾಡಿರೋದ್ರಲ್ಲಿ ನಿಜಕ್ಕೂ ಒಂದು ಗುರುನೇ. ಸೂರ್ಯ ಅವರು ಒಂದು ಗುರು ಪೌರ್ಣಿಮೆ ದಿನ ಒಂದು ದಸ್ತು ಪೇಪರು, ಒಂದಷ್ಟು ಪೆನ್ನು, ಒಂದು ಶರ್ಟ್ನ ಕೊಟ್ಟಿದ್ರು. ಯಾವಾಗಲೂ ಗುರು ಪೌರ್ಣಿಮೆ ದಿನ ಶಿಷ್ಯಂದ್ರೆ ಗುರು ಕೊಡ್ತಾರೆ, ಆದರೆ ಇದರಲ್ಲಿ ಗುರುನೇ ಶಿಷ್ಯನ. ಆದರೆ ಆ ಹುಡುಗನ ಶ್ರದ್ಧೆ, ಸಿನಿಮಾ ಮೇಲಿರೋ ಪ್ರೀತಿ, ಅದನ್ನು ಇಷ್ಟು ಚೆನ್ನಾಗಿ ಮಾಡಬೇಕು ಅನ್ನೋದು. ಇವಾಗ ನೆನ್ನೆ ಟ್ರೈಲರ್ ನೋಡಿದಾಗ, ಟ್ರೈಲರ್ ಈವೆಂಟಲ್ಲಿ ಎಲ್ಲರೂ ಮುಕ್ತ ಮನಸ್ಸಿನಿಂದ ಪ್ರಶಂಸೆ ಮಾಡಿದ್ರು, ಇಲ್ಲ ಬೇರೆ ಏನೋ ಇದೆ ಅಂತ. ಸೊ ಅದೊಂದು ಮಟ್ಟಕ್ಕೆ ನೀವು ಹೇಳ್ದಂಗೆ ಸೌಂಡ್ ಇಂಜಿನಿಯರ್ ಅಂದಾಗ ಆ ಸೌಂಡ್ ಬೇಕಿತ್ತು.